ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 25ನೇ ದಿನದ ಪಾಠ. ಕಳೆದ 15 ದಿನಗಳಿಂದ ನಾವು ಬ್ಯಾಂಕ್, ಶಾಲೆ, ಪಾರ್ಟಿ ಮತ್ತು ಪ್ರಯಾಣದ ಇಂಗ್ಲಿಷ್ ಕಲಿತಿದ್ದೇವೆ. ಇವತ್ತು ನಾವು ಕಲಿಯುವ ವಿಷಯ ಅತಿ ಮುಖ್ಯವಾದದ್ದು, ಅದೇ ಸ್ಮಾಲ್ ಟಾಕ್. ಅಂದರೆ ಯಾರನ್ನಾದರೂ ಕಂಡಾಗ ಸುಮ್ಮನೆ ನಿಲ್ಲದೆ ಅವರ ಕ್ಷೇಮ ಸಮಾಚಾರ ವಿಚಾರಿಸಿ ಮಾತು ಬೆಳೆಸುವುದು ಹೇಗೆ. ಬನ್ನಿ, ಇವತ್ತಿನ ಕೊನೆಯ ಪಾಠವನ್ನು ಆಸಕ್ತಿಯಿಂದ ಕಲಿಯೋಣ. ಭಾಗ 1, ಮಾತು ಬೆಳೆಸುವುದು, ಕೀಪಿಂಗ್ ದ ಕಾನ್ವರ್ಸೇಷನ್ ಗೋಯಿಂಗ್. ಇವತ್ತು ಮಳೆ ಬರುವಂತಿದೆ ಅಲ್ವಾ? ಇಟ್ ಲುಕ್ಸ್ ಲೈಕ್ ಇಟ್ ಮೈಟ್ ರೈನ್ ಟುಡೇ, ರೈಟ್? ನಿಮ್ಮ ಕೆಲಸ ಹೇಗೆ ನಡೀತಿದೆ? ಹೌ ಈಸ್ ಯುವರ್ ವರ್ಕ್ ಗೋಯಿಂಗ್? ವೀಕೆಂಡ್ನಲ್ಲಿ ಅಂದರೆ ಶನಿವಾರ ಅಥವಾ ಭಾನುವಾರ ಏನು ಪ್ಲಾನ್ ಮಾಡಿದ್ದೀರಾ? ವಾಟ್ ಆರ್ ಯುವರ್ ಪ್ಲಾನ್ಸ್ ಫಾರ್ ದ ವೀಕೆಂಡ್? ನಿಮ್ಮ ಕುಟುಂಬ ಹೇಗಿದೆ? ಹೌ ಈಸ್ ಯುವರ್ ಫ್ಯಾಮಿಲಿ? ಭಾಗ 2, ಸಂಭಾಷಣೆಯನ್ನು ಮುಕ್ತಾಯಗೊಳಿಸುವುದು, ಎಂಡಿಂಗ್ ದ ಕಾನ್ವರ್ಸೇಷನ್. ಮಾತನಾಡಿ ಮುಗಿದ ಮೇಲೆ ಅಲ್ಲಿಂದ ಹೊರಡಲು ಈ ಸುಂದರ ವಾಕ್ಯಗಳನ್ನು ಬಳಸಿ. ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಕೊಟ್ಟಿತು. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಸರಿ, ನಾನು ಈಗ ಹೊರಡಬೇಕು. ಓಕೆ, ಐ ಶುಡ್ ಲೀವ್ ನಾವ್. ನಾವು ಮತ್ತೆ ಸಿಗೋಣ. ಲೆಟ್ಸ್ ಮೀಟ್ ಅಗೇನ್ ಸೂನ್. ಹುಷಾರಾಗಿ ಹೋಗಿ ಬನ್ನಿ. ಟೇಕ್ ಕೇರ್ ಅಂಡ್ ಗುಡ್ ಬೈ. ಭಾಗ 3, ಆತ್ಮವಿಶ್ವಾಸದ ಕಿವಿಮಾತು. ಸ್ನೇಹಿತರೆ, ಇಂಗ್ಲಿಷ್ ಕಲಿಯಲು ಈ 3 ಸೂತ್ರಗಳನ್ನು ಮರೆಯಬೇಡಿ. ಡೋಂಟ್ ಬಿ ಶೈ, ನಾಚಿಕೆ ಪಡಬೇಡಿ. ತಪ್ಪು ಮಾಡಿದರೂ ಪರವಾಗಿಲ್ಲ, ಮಾತಾಡಿ. ಲಿಸನ್ ಮೋರ್, ಹೆಚ್ಚು ಕೇಳಿಸಿಕೊಳ್ಳಿ. ಇಂಗ್ಲಿಷ್ ನ್ಯೂಸ್ ಅಥವಾ ವಿಡಿಯೋಗಳನ್ನು ಹೆಚ್ಚು ಕೇಳಿ. ಪ್ರಾಕ್ಟೀಸ್ ಡೈಲಿ, ದಿನ ಅಭ್ಯಾಸ ಮಾಡಿ. ನಮ್ಮ ಈ 25 ದಿನಗಳ ವಿಡಿಯೋಗಳನ್ನು ಪದೇ ಪದೇ ನೋಡಿ ಅಭ್ಯಾಸ ಮಾಡಿ. ಸ್ನೇಹಿತರೆ, ಇಲ್ಲಿಗೆ ನಮ್ಮ 25 ದಿನಗಳ ಈ ಅದ್ಭುತ ಪಯಣ ಮುಗಿದಿದೆ. ಇವತ್ತಿನ ಹೋಂವರ್ಕ್ ತುಂಬಾ ವಿಶೇಷ. ನಿಮ್ಮ ಜೊತೆ ಮಾತಾಡಿದ್ದು ಖುಷಿಯಾಯಿತು ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಇಡೀ ಕೋರ್ಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ. ಮುಂದಿನ ದಿನಗಳಲ್ಲಿ ನಾವು ಕಥೆಗಳ ಮೂಲಕ ಇಂಗ್ಲಿಷ್ ಕಲಿಯುವುದು ಎಂಬ ಹೊಸ ಸರಣಿ ಶುರು ಮಾಡಲಿದ್ದೇವೆ. ಅಲ್ಲಿಯವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಧನ್ಯವಾದಗಳು.